ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಒಂದು ರೆಸಿಪಿ ವಿಡಿಯೋ ಜೊತೆ ಬಂದಿದ್ದೀನಿ. ಏನಪ್ಪಾ ಅದು ಅಂದರೆ ಸಿಂಪಲ್ ಆಗಿ ಪಾಲಕ್ ಪನ್ನೀರ್ನ ಮಾಡಬೇಕು. ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂದರೆ 9:15 ಆಗಿದೆ. ಕೌಶಿಕ್ ಅಳ್ತಾ ಇದ್ದ, ಅವಾಗಿಂದ ಏನು ಅಡುಗೆ ಮಾಡಿಲ್ಲ. ಒಂದು ಸ್ವಲ್ಪ ಇಲ್ಲಿ ಅದು ಇದು ಅಂತ ಏನು ನೀರು ಆಚೆ ಎಲ್ಲ ಬಂತು, ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೂ ಪಾತ್ರೆನೂ ತೊಳೆದಿಲ್ಲ, ಏನೂ ಮಾಡಿಲ್ಲ, ನಮ್ಮಮ್ಮ ಇಲ್ಲ. ಸೊ ಅದರಿಂದ ತುಂಬ ಲೇಟ್ ಆಗಿದೆ, ತುಂಬ ಕಷ್ಟ ಆಗ್ತಿದೆ. ಇವತ್ತು ಯಾಕೋ ಒಂಥರ ಫುಲ್ಲು ಕೌಶಿ ಸಿಡಿ ಸಿಡಿ ಅಂತ ಇದ್ದ. ಇವಾಗ ಬಂದ ಪುಟ್ಟ, ಅವನು ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡಿಕೊಟ್ಟೆ. ಪಾಲಕ್ ತರಿಸಿದೆ, ಪಾಲಕ್ ಎಲ್ಲ ತೊಳೆದು ಇವಾಗ ಇದೇನು ಪಾಲಕ್ ಒಂದು 5 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ. ಬಜ್ಜಿ ಬೋಂಡ ತಗೊಬಂದವ್ರೆ, ನನಗೂ ಹೊಟ್ಟೆ ಎಸಿತಾ ಇದೆ. ಒಂದೆರಡು ಬಜ್ಜಿ ಬೋಂಡ ತಿನ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡಬೇಕು. ಪಾಲಕ್ ಎಲ್ಲ ತೊಳಿಬೇಕು. ಒಂದೊಂದು ದಿವಸ ಈ ಥರ ಮಾಡ್ತಾರೆ ಮಕ್ಕಳು, ಏನು ಕೆಲಸ ಮಾಡೋಕೆ ಬಿಡಲ್ಲ, ಸುಮ್ಮನೆ ಅಳ್ತಾನೆ ಇರ್ತಾರೆ ನಿಜವಾಗ್ಲೂ. ಇವತ್ತಂತೂ ಫುಲ್ಲು ಏನಪ್ಪ ಎತ್ಕೋ 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 ಅಂತ ನೆಕ್ಸ್ಟ್ ಲೆವೆಲ್ಲು ತಲೆ ಹೆಡ್ಡೇಗೆ ಬರ್ಸ್ಬಿಟ್ಟಿದ್ದಾನೆ. ಪಾಲಕ್ ಏನು ಅಷ್ಟೊಂದು ಗಲೀಜಾಗಿಲ್ಲ, ಚೆನ್ನಾಗೇನೆ ಇದೆ. ಅಂದ್ರೂ ಹೆಂಗಂದ್ರೂ ಒಂದು 2 ಸಲ ತೊಳಿಲೇಬೇಕು. ಪಾತ್ರೆಗಳೆಲ್ಲ ಇದೆ, ಪಾತ್ರೆನೂ ತೊಳೆದಿಲ್ಲ ಇವತ್ತು. ಏನು ಅಂದರೆ ಏನೂ ತೊಳೆದಿಲ್ಲ, ಹೊಟ್ಟೆ ಎಸಿತಾ ಇದೆ. ಸೊ ಅದಕ್ಕೋಸ್ಕರ ಪಾಲಕ್ಕೆಲ್ಲ ತರಿಸ್ದೆ 8 ಗಂಟೆಲೇನೆ. ಆಮೇಲೆ ಸರಿ ನಾವು ಬೇರೆ ಅಳ್ತಾ ಇದ್ನಲ್ಲ, ಸರಿ ಫಸ್ಟ್ ಅವನಿಗೆ ಊಟನ ತಿನ್ನಿಸ್ಬಿಟ್ಟು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಫಸ್ಟ್ ಅವ್ನು ಸಮಾಧಾನವಾಗಿದ್ರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದೇ ಅದಕ್ಕೇನೆ ಕುಟುಂಬಕ್ಕೆ ಸ್ವಲ್ಪ ಬೇಗ ಬಾ ಅಂದೆ. ಸ್ವಲ್ಪ ಇವಾಗ ಒಂದು 5-10 ನಿಮಿಷ ಆಯಿತು ಬಂದು, ಬೇಗ ಬಂದ ಔಟ್ನಲ್ಲಿ. ಇದೇನು ಜಾಸ್ತಿ ಹೊತ್ತಾಗಲ್ಲ. ಇದು ಪಾಲಕ್ ಒಂದು ಸ್ವಲ್ಪ ಬೆಂದು ಬಿಟ್ರೆ ಎತ್ಕೋತೀವಿ. ಕೌಶಿಕು ಏನೋ ಲೈಟ್ ಆಫ್ ಮಾಡೋದು ಆನ್ ಮಾಡೋದು, ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಾ ಇದ್ದಾನೆ. ಇದು ಕಿಚನ್ ಲೈಟ್ ಆನ್ ಇದೆ. ಇವತ್ತಂತೂ ಹೊಟ್ಟೆ ಬೇರೆ ಹಸಿತಾಯ್ತಾ. ರೈಸ್ ಇದೆ, ಮಧ್ಯಾಹ್ನ ರೈಸ್ನ ತಿಂದಿದ್ದು. ಇವಾಗ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದೆ. ನಾನು ಹೆಂಗಾದ್ರೂ ಒಂದು 3 ಸಲ ಅಂತೂ ತೊಳಿತೀನಿ ಪಾಲಕ್. ಯಾವ ಪಪ್ಪಾದ್ರೂ ಅಷ್ಟೇ ಪಾಲಕ್ ಒಂದು ಸ್ವಲ್ಪ ಒಂದು 3 ಸಲ ತೊಳಿತೀನಿ. ಬೇರೆ ಎಲ್ಲ ಆಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ತೊಳಿತೀನಿ, ಯಾಕಂದರೆ ಚಿಕ್ಕದ್ರಲ್ಲಿ ಮಣ್ಣು ಇರುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಹೊತ್ತು ತೊಳಿಬೇಕು. ಬಟ್ ಪಾಲಕಲ್ಲಿ ಅಷ್ಟೇನು ಗಲೀಜು ಏನು ಇರೋದಿಲ್ಲ. ಆಮೇಲೆ ಈ ಆನ್ಲೈನೆಲ್ಲ ತರಿಸ್ತೀವಲ್ಲ, ಆ ಒಂದು ಸೊಪ್ಪುಗಳಲ್ಲಿ ಜಾಸ್ತಿ ಮಣ್ಣು ಪಣ್ಣು ಅದೆಲ್ಲ ಏನಿರಲ್ಲ, ಕ್ಲೀನಾಗಿರುತ್ತೆ. ಆಚೆ ಕಡೆ ಅಂತಂದರೆ ಸೊಪ್ಪು ಸ್ವಲ್ಪ ಜಾಸ್ತಿ ಸಿಗುತ್ತೆ, ಬಟ್ ಅದು ಸ್ವಲ್ಪ ಮಣ್ಣೆಲ್ಲ ಇರುತ್ತೆ. ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಬೇಕು ಅಷ್ಟೇ, ಅದೊಂದೇನೇನಿಲ್ಲ. ಇವಾಗ ಇದನ್ನ ಬೇಯಕ್ಕೆ ಇಕ್ಬೇಕು. ನೋಡೋಣ ಅದು ಎಷ್ಟು ಗಂಟೆಗೆ ಇವತ್ತು. ಅಯ್ಯೋ, ಎಷ್ಟು ಗಂಟೆಗೆ ಮಾಡ್ತೀನಿ ಅಡುಗೆನ. ಅನ್ನ ಸಾಂಬಾರಿದೆ, ಬಟ್ ಅಂದ್ರೂ ಸ್ವಲ್ಪ ರೈಸ್ ಇದೆ ಅಷ್ಟೇ. ಬೇರೆ ಸಾಂಬಾರು ಮಧ್ಯಾಹ್ನದ. ಇವಾಗ ಇದೊಂದು 5 ನಿಮಿಷ, ಜಾಸ್ತಿ ಎಲ್ಲ ಟೈಮ್ ತಗೊಳ್ಳಲ್ಲ. ಒಂದ್ಸತಿ ನೀವು ಇದನ್ನ ಟ್ರೈ ಮಾಡಿ, ಮಕ್ಕಳಿಗೂ ಕೂಡ ಒಳ್ಳೆಯದು. 1-2 ಎಲೆ ಎತ್ತಿ ಇಟ್ಕೊತೀನಿ. ಏನಕ್ಕಪ್ಪ ಅಂತಂದರೆ ನಾಳೆ ಕೌಶಿಕಿಗೆ ಊಟಕ್ಕೆ ಬೇಕಾಗುತ್ತೆ ಏನಾದರೂ ಮಾಡಿದ್ರೆ. ಕೌಶಿ ಬ್ಯಾಗ್ ಎತ್ಕೊಂಡಿದ್ದಾನೆ, ಇದು ಬೇಯ್ಲಿ. ಇವಾಗ ನಮ್ಮ ಹಸ್ಬೆಂಡ್ಗೆ ಸೊ 1-2 ಬಜ್ಜಿ ಬೋಡ ತಿನ್ಕೊಳ್ಳೋಣ. ಹಾಯ್ ಮಾಡು ಪುಟ್ಟ. ಹಾಯ್, ನಾನು ಸಮೋಸ ತಿಂತೀನಿ. ಹಾಯ್ ಫ್ರೆಂಡ್ಸ್. ಏ ಮನೆ ಒಳ್ಳೆ ಉಪ್ಪು. ಚಟ್ನಿ ಇಲ್ಲ ಅಂದ್ರೆ ಅಲ್ವಾ? ಹೊಟ್ಟೆ ಬಿಡುತ್ತಾ? ಪಾಲಕ್ ಪನ್ನೀರ್ ಚಪಾತಿ, ಪಾಲಕ್ ಪನ್ನೀರ್ ಚಪಾತಿ ಊಟ.
ನಾನು 8 ಗಂಟೆಲ್ಲ ತರ್ಸದ್ನ ಎಲ್ಲಿ ಇವನು ಅಳ್ತಾನೆ ಆಮೇಲೆ ನೀರು ವಾಪಸ್ ಅದನ್ನ ಕ್ಲೀನ್ ಮಾಡ್ಕೊಂತ ಹೋಗ್ತಿದ್ದೆ. ಇನ್ನೊಂದು 10 ನಿಮಿಷ ಸುಮ್ಮನಿದ್ದೆ ಮಾಡ್ಬಿಡ್ತಾ ಇದ್ದೆ. ಟೈಮ್ ಆಗ್ತಾ ಇರಲಿಲ್ಲ. ಕೌಶಿಕ್ ಅಡುಗೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ಪುಟ್ಟಂಗೆ ಫೋನ್ ಮಾಡಿ ಸ್ವಲ್ಪ ಬೇಗ ಬರೋಕ್ಕೆ ಹೇಳಿದೆ. ಬಂದಮೇಲೆ ಕೌಶಿಕು ಮತ್ತು ಪುಟ್ಟ ಇಬ್ಬರು ಹಾಲಲ್ಲಿದ್ದರು. ನಾನು ಅಡುಗೆ ಮನೇಲಿ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಲೇಟ್ ಆಯಿತು. ಪಾಲಕ್ ಪನ್ನೀರ್ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಪನ್ನೀರ್ನ ನಾನು ಒಂದೆರಡು ಕುದಿಸ್ಕೊಂಡು ಪಾಲಕ್ನ ಬೇಯಿಸ್ಕೊಂಡು ಅದನ್ನೆಲ್ಲ ರುಬ್ಕೊಂಡು ಅದೇ ನೀರನ್ನ ಎತ್ತಿಟ್ಟಿದ್ದೀನಿ. ಬೇಕಾಗುತ್ತೆ ಇದಕ್ಕೆ ನೀರು ಹಾಕೋಕ್ಕೆ ಅಂದ್ಬಿಟ್ಟು. ಇಲ್ಲಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕಿ ಪನ್ನೀರನ್ನ ಬೇಯಿಸ್ಕೊಳ್ಳೋಣ, ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇದು ಹಾಕಬೇಕು, ಕಾರ್ನ್ಫ್ಲೋರ್ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ಇಲ್ಲಾಂದರೆ ಸಾಫ್ಟ್ ಆಗಿಬಿಡುತ್ತೆ. ನಾನು ಮರೆತುಬಿಟ್ಟೆ, ಸರಿ ಅಂದ್ಬಿಟ್ಟು ಆಮೇಲೆ ಎತ್ಕೊಂಡೆ. ಆಮೇಲೆ ಅದೇ ಪಾತ್ರೆಗೆ ಸ್ವಲ್ಪ ಪಲಾವ್ ಸ್ಪೈಸಸ್ಸು, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಟೊಮೆಟೊ ಅದು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಇದಿಷ್ಟನ್ನು ಹಾಕಿ, ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕು. ಸಾಫ್ಟ್ ಆಗೋ ತನಕ ಬೇಯಿಸ್ಕೊಬೇಕು. ಕ್ರಂಚಿ ಥರ ಇದ್ದರೆ ಪಾಲಕ್ ಪನ್ನೀರ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ. ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಚೆನ್ನಾಗಿರುತ್ತೆ. ಆಮೇಲೆ ನಾವೇನು ಪಾಲಕ್ ರುಬ್ಬಿದ್ನಲ್ಲ ಅದನ್ನು ಹಾಕಿ ನೀರೆಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡೆ. ಪಾಲಕ್ ಬೇಯಿಸಿದ್ನಲ್ಲ ಅದೇ ನೀರನ್ನ ಹಾಕ್ಕೊಂಡಿದ್ದೀನಿ, ಎಕ್ಸ್ಟ್ರಾ ನೀರು ಹಾಕ್ಕೊಂಡಿಲ್ಲ. ಒಂದೆರಡು ಕುದಿದ್ಮೇಲೆ ಪನ್ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ಕುದಿಸ್ಕೊಂಡ್ರೆ ಮುಗೀತು. ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ, ಚೆನ್ನಾಗಿರುತ್ತೆ. ಕೌಶಿಕು ತುಂಬಾ ಇಷ್ಟ ಆಗುತ್ತೆ. ನಾನು ಸ್ಪೈಸಸ್ಸು ಕೂಡ ಅಷ್ಟೇ ಸ್ವಲ್ಪ ಕಡಿಮೆನೇ ಹಾಕಿದ್ದೆ, ಮೈಲ್ಡಾಗಿತ್ತು, ತಿನ್ನೋಕ್ಕೆ ಚೆನ್ನಾಗಿತ್ತು. ಯಾಕಂದರೆ ಇನ್ನೊಂದ್ಸಲಿ ಕೌಶಿಕ್ ಒಂದ್ಸಲಿ ನಮಗೊಂದ್ಸಲಿ ಮಾಡಿದ್ರೆ ಸುಮ್ಮನೆ ರಿಸ್ಕ್ ಆಗುತ್ತೆ, ಟೈಮ್ ಬೇರೆ ಇಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡಿದ್ದೆ. ಆಲ್ರೆಡಿ ಕೌಶಿಕ್ಕಿಗೆ ಮಾಡಿ ತಿನ್ನಿಸಿದ್ದೆ, ಬಟ್ ಇರಲಿ ನಾವು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ನಾವು ಏನು ಮಾಡಿದ್ರೂ ಅದನ್ನ ತಿನ್ನಿಸ್ತಾ ಇರ್ತೀವಿ. ಸೊ ಅದರಿಂದ ಎರಡೂ ತುಂಬಾ ಚೆನ್ನಾಗಿತ್ತು. ನೈಟು ಈ ಥರ ಏನಾದರೂ ನನಗೆ ನೈಟ್ ಏನಾದರೂ ಅನ್ನ ಸಾಂಬಾರು ಅಂದರೆ ಅಷ್ಟು ಲೈಕ್ ಆಗಲ್ಲ. ನಿಮಗೂ ಇದೇ ಥರನ ಕಾಮೆಂಟ್ ಮಾಡಿ. ಏನಾದರೂ ಒಟ್ಟಿನಲ್ಲಿ ಮಾಡಿಕೊಂಡು ನಾನು ತಿನ್ನಬೇಕು, ಬರೀ ಅನ್ನ ಸಾಂಬಾರು ಆದರೆ ನನಗೆ ಒಂಥರ ಬೋರ್ ಅಂತ ಅನಿಸುತ್ತೆ. ಮಧ್ಯಾಹ್ನ ಓಕೆ ಅನ್ನ ಸಾಂಬಾರು, ಬೆಳಗ್ಗೆ ನಾರ್ಮಲಾಗಿ ಟಿಫನ್ ಇದ್ದೇ ಇರುತ್ತೆ. ಅದೇನು ಆವಾಗಿಂದ ಇದು ಅಭ್ಯಾಸ ಆಗಿಬಿಟ್ಟಿದೆ. ಎಲ್ಲ ತಿನ್ಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ ಲೇಟೇ ಆಯಿತು. ಮತ್ತು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಇದು. ಪ್ಲೇ ಮ್ಯಾಟ್ ಇತ್ತು, ಅದನ್ನ ವಾಶ್ ಮಾಡಿರಲಿಲ್ಲ. ಸರಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ತೊಳೆದಿದ್ದೆ, ಅದನ್ನೆಲ್ಲ ಒಣಗಿದ್ದು ಅದನ್ನೆಲ್ಲ ಎತ್ಕೊಳ್ಳೋಣ ಅಂದ್ಬಿಟ್ಟು ಎತ್ಕೊತಾ ಇದ್ದೆ. ಅಮ್ಮ ಇಲ್ವಲ್ಲ, ಸೊ ಅದರಿಂದ ಇದೆಲ್ಲ ರೊಟೀನ್ ನನ್ನದೇ ಇರುತ್ತೆ. ಅಮ್ಮ ಇದ್ದರೆ ಒಂದು ಸ್ವಲ್ಪ ಫ್ರೀ ಆಗಿರ್ತೀನಿ ಅಷ್ಟೇ. ಇವಾಗ ಅದು ಈ ಕೆಲಸ ಅಂದರೆ ಅಮ್ಮ ಇದ್ದವಾಗ ಮಾಡಿ ಅಭ್ಯಾಸ ಇರೋಲ್ಲ, ಸಡನ್ನಾಗಿ ಮಾಡಬೇಕು ಅಂದರೆ ಒಂಥರ ಇದಾಗುತ್ತೆ. ಆಮೇಲೆ ಬೊಂಬೆಗಳೆಲ್ಲ ಇದ್ವಲ್ಲ, ಅದನ್ನೆಲ್ಲ ವಾಶ್ಗೆ ಹಾಕಿದೆ. ವಾಶ್ ಮಾಡಾದಮೇಲೆ ಅಷ್ಟರಲ್ಲಿ ಕೌಶಿಕ್ ನೋಡಿ ಈ ಥರ ಪರಿಸ್ಥಿತಿ ಮಾಡಿದ್ದ. ಇನ್ನೇನು ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಈರುಳ್ಳಿ ಎಲ್ಲ ತುಂಬಿ ಎಲ್ಲ ಕ್ಲೀನ್ ಮಾಡಿದೆ. ಒಂದು ಕ್ವಶನ್ ಪುಟ್ಟ, ಯಾರೋ ಒಬ್ಬರು ಏನೋ ಅವನಿಗೇನೂ ಇಲ್ಲ, ಮದುವೆ ಮಾಡಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ನಿಂಗೇನು ಅನ್ನಿಸ್ತು? ಏನು ಅನ್ನಿಸ್ತು ಅಂದರೆ ಇನ್ನೂ ಇದೆ ಜೀವನದ ಪಾಠ. ಇರೋ ಒಂದು ಮಟ್ಟಕ್ಕೆ ಪರವಾಗಿಲ್ಲ, ಇನ್ನೂ ಇದೆ, ತಲೆ ತುಂಬ ಇದೆ. ಏನು ಅವೆಲ್ಲ ತಲೆ ಹಾಕೋದು, ಯಾವುದಾದ್ರು ಯಾರು ಆಗಲ್ಲ, ಯಾರೂ ಆಗಲ್ಲ. ನನ್ನ ಪ್ರಕಾರ ಏನು ಗೊತ್ತಾ, ನಾನು ಯಾವತ್ತೂ ಆಸ್ತಿ ಹಣ ಅದೇನು ನಾನು ಯಾವತ್ತೂ ಆ ಥರ ಆಸೆ ಪಟ್ಟಿಲ್ಲ. ಇವಾಗ ಎಷ್ಟೋ ಜನ ಇನ್ನು ದಿನಕ್ಕೊಂದೊಂದು ಇನ್ಸಿಡೆಂಟ್ಗಳು ನಡೀತವೆ, ಎಷ್ಟು ಕೋಟಿ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ. ಆದರೆ ಆಮೇಲೆ ಕೊಲೆ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಆಮೇಲೆ ಇವ್ರ ಟಾರ್ಚರ್ಗಳು ಫ್ಯಾಮಿಲಿಲಿ. ಇವಾಗ ಯಾಕೆ ಈ ತಾಟ್ ಹೊಡ್ತೀವಿ ನಿಮಗೆ? ಇವಾಗ ಅಲ್ಲ ಹೇಳ್ತಾ ಇರೋದು, ಐ ಥಿಂಕ್ ನಿಂಗೆ ಏನಾದರೂ ಬೇಜಾರಾಯ್ತೇನೋ ಅಂತ ನಾನು ಇನ್ನು ಕೇಳಿದ್ದೆ ಅಷ್ಟೇ. ಇಷ್ಟು ವರ್ಷ ಇರೋದು ಇವಾಗ ಅಲ್ಲಪ್ಪ, ಅವ್ರು ಇವಾಗ ತಾನೇ ಹೇಳಿದ್ದು, ನನಗೇನು ಬೇಜಾರಿಲ್ಲ. ಯಾರೋ ಒಬ್ರು ಆ ಥರ ಕಮೆಂಟ್ ಪಾಸ್ ಮಾಡಿದ್ರಲ್ಲ, ಯಾರು? ನಿಂಗೆ ಕಿವಿಗೆ ಬಿದ್ದಿಲ್ವಾ? ನಿಂಗೆ ಹೇಳಿಲ್ವಾ? ಯಾರು ಹೇಳಿಲ್ವಾ? ಹಂಗದ ನಾನೇ ಸಿಕ್ಕಾಕೊಂಡು ಯಾರೋ ಒಬ್ರು ಹೇಳಿದ್ರಂತೆ, ಅವನ ಹತ್ರ ಏನೂ ಇಲ್ಲ, ಏನೋ ಅಂದ್ರೂ ಹೇಳ್ದೆ ಕೇಳ್ದಿರ ಏನು ನೋಡಿದಿರ ಹಂಗೆ ಮದುವೆ ಮಾಡಿಬಿಟ್ಟವ್ರೆ ಅಂತ. ಅದು ನಿಮ್ಗೆ ಗೊತ್ತಿಲ್ವಾ? ಗೊತ್ತಿರ್ಬೇಕು ಅನ್ಕೋತೀನಪ್ಪ. ಹೆಸರೆಲ್ಲ ಬೇಡ, ನಾರ್ಮಲ್ ಜನರಲ್ ಆಗಿ. ಅದಕ್ಕೆ ನಾನೆಲ್ಲ ನಿಂಗೆ ಬೇಜಾರೈತೇನೋ ಆ ವಿಷಯ ಕೇಳಿದ್ದಕ್ಕೆ ಅಂತ ಅಂದ್ಕೊಂಡೆ.
ಅದರಲ್ಲಿ ತಲೆ ಕೆಡ್ಸ್ಕೊಳ್ಳಲ್ಲ. ಅಲ್ಲ ಫಸ್ಟ್ ಆಫ್ ಆಲ್ ನಾನು ತಲೆ ಕೆಡ್ಸ್ಕೊಬೇಕು, ಅವ್ರು ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ಅವ್ರು ಯಾಕೆ ಆ ಥರ ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಲ್ವಾ. ಅವ್ರು ಮಾತಾಡಿದವ್ರು 1-2 ಕೋಟಿ ಕೊಡೋಕ್ಕೆ ಅವ್ರಿಗೆ 1-2 ಕೋಟಿ ಅಲ್ಲ, 1-2 ಲಕ್ಷ ಕೊಡೋಕ್ಕೆ ಹೇಳು. ಕೋಟಿಗೆ ಹೋದೆ ನೀನು. ಕೋಟಿ ನೋಡಿದ್ದಾರೆ ಅವರು ಅಷ್ಟೇ, ಕೋಟಿ ಗೀಟಿ ಎಲ್ಲ ನೋಡಿಲ್ಲ. ಅಲ್ಲ ಫಸ್ಟ್ ಆಫ್ ಆಲು ಅದು ಇವಾಗಿನ ಜನ್ರೇಷನಲ್ಲಿ ಎಷ್ಟೋ ಜನ ಮದುವೆ ಆಗಿಲ್ಲದೆ ಇರೋರು ಮದುವೆ ಆಗೋಕ್ಕೆ ಒಂಥರ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ಮುಂದೆ ಏನಾಗುತ್ತೋ, ಹುಡುಗ ಒಳ್ಳೆಯವ್ನು ಇರ್ತಾನೋ ಕೆಟ್ಟವನು ಇರ್ತಾನೋ, ಏನು ಗುರುತು ಪರಿಚಯ ಏನೂ ಇರಲ್ಲ, ಹೆಂಗಪ್ಪ ಮದುವೆ ಆಗೋದು ಭಯ. ಇವಾಗಿನ ಕಾಲದಲ್ಲಿ ತುಂಬ ಜನ ಆ ಥರ ಪಡ್ತಾರೆ. ನನ್ನ ಫ್ರೆಂಡ್ಸ್ಗಳು ಹೇಳಿದ್ದಾರೆ, ಒಳ್ಳೆ ಹುಡುಗ ಸಿಗ್ತಾನೋ ಸಿಕ್ಕಲ್ವೋ ಏನೋ ಅಂತ. ಅಂಥದ್ರಲ್ಲಿ ಇಷ್ಟೊಂದು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ನನಗೆ ಸಿಕ್ಕಿದ. ಸೀರಿಯಸ್ ಆಗಿ ನಾನೇನೋ ಬೋಕಾಸ್ ಎಲ್ಲ ಬಿಡ್ತಾ ಇಲ್ಲ, ಅವ್ರಿಗೇನು ಹೇಳ್ಬೇಕು ಅಂತ ನಾನು ಏನು ಹೇಳ್ತಾ ಇಲ್ಲ. ನಾನಂತೂ ಏನು ಆ ಥರ ಎಲ್ಲ ಓವರಾಗೆಲ್ಲ ಇದೇನು ಇಟ್ಕೊಂಡಿಲ್ಲ. ಇರಕ್ಕೇನು ಬೇಕು, ಒಂದು ಮನೆ ಅಲ್ವಾ, ನೆಮ್ಮದಿ ಅಲ್ಲ, ಯಾವುದೋ ಒಂದು ಮನೆ ನೆಮ್ಮದಿಯಾಗಿದ್ದೀವ, ಯಾರ್ದು ತಲೆನೋವಿಲ್ವಾ, 3 ಹೊತ್ತು ಊಟ ತಿಂತಿದ್ದೀವ, ಖುಷಿಯಾಗಿದ್ದೀವ. ಏನೋ ಈ ತುಂಬ ದೊಡ್ಡದು ತಗೊಳಕ್ಕಾಗಿಲ್ಲ ಅಂತಂದ್ರೂ ನಮ್ಗೇನು ಅವಶ್ಯಕತೆ ಇದೆ ಅದನ್ನು ತಗೊಂಡು ನಾವು ನೆಮ್ಮದಿಯಾಗಿದ್ದೀವ, ಅಷ್ಟಿದ್ರೆ ಸಾಕಲ್ವ ಲೈಫಲ್ಲಿ. ಬೇರೆ ಏನು ನನ್ನ ಪ್ರಕಾರ ಬೇರೆ ಇನ್ನೇನು ಬೇಕಾಗಿಲ್ಲ. ಇವಾಗ ನಿಂದು ಹುಡುಗರದು ಹೆಂಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಅದು ಹುಡುಗಿಗೆ ಹೆಂಗೆ ಗೊತ್ತಾ, ನಾರ್ಮಲ್ ಆಗಿ ದುಡ್ಡಿದೆಯೋ ಇದಿದೆಯೋ ಅದು ಸೆಕೆಂಡರಿ. ಫಸ್ಟು ಹುಡುಗ ಚೆನ್ನಾಗಿ ನೋಡ್ಕೊಬೇಕು ಅಲ್ವಾ, ಸಣ್ಣದ್ದೇ ಆದ್ರೂ ಅಷ್ಟೇ ಕೊಡ್ಸೋ ಥರ ಇರಬೇಕು, ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಫಸ್ಟು ಮನುಷ್ಯನಿಗೆ ನೆಮ್ಮದಿ ಇಲ್ಲ ಅಂದರೆ ಏನೋ ಏನೇನೋ ಆಗೋಗುತ್ತೆ. ನೆಮ್ಮದಿ ಇಲ್ಲ ಅಂತ ಎಷ್ಟೋ ಜನ ಸತ್ತೇ ಹೋಗ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನೆಮ್ಮದಿಯಾಗಿದ್ದರೆ ಸಾಕು. ಅದು ಇವಾಗಿನ ಜನ್ರೇಷನಲ್ಲಿ ಇವಾಗಿನಿರೋ ಇದರಲ್ಲಿ ನನ್ನ ಪ್ರಕಾರ ನೆಮ್ಮದಿಯಾಗಿ ಆರಾಮಾಗಿದ್ದರೆ ಸಾಕು. ಆರಾಮಾಗಿ ಒಳ್ಳೆ ಗಂಡ, ಒಳ್ಳೆ ಮಗು, ಒಳ್ಳೆ ಸಂಸಾರ, ಇನ್ನೇನಪ್ಪ ಬೇಕು. ಮನೆ ಒಂದಿಲ್ಲ ಅಷ್ಟೇ, ಊರಲ್ಲಿದೆ ಬಟ್ ಅದು ಹಳೆ ಮನೆ. ಬೆಂಗಳೂರಲ್ಲಿ ನಮಗೊಂದು ಮನೆ ಇಲ್ಲ ಅಷ್ಟೇ. ಸೊ ತಗೋತೀವಿ, ಒಂದು ಸ್ವಲ್ಪ ಟೈಮ್ ಬೇಕು ಅಷ್ಟೇ ಅಲ್ವಾ. ಎಲ್ಲ ಸಾಧ್ಯನೇ, ಏನು ಅಸಾಧ್ಯ ಅನ್ನೋ ಥರದ್ದೇನೂ ಇಲ್ಲ. ಒಂದು ಟೈಮ್ ಬರ್ತಾ ಟೈಮ್ ತಗೋತೀವಿ, ಆವಾಗ ಅವ್ರಿಗೆ ಆನ್ಸರ್ ಮಾಡ್ತೀವಿ. ನಾವಿರೋದು ಬೆಂಗಳೂರಲ್ಲೇ, ನಮ್ಮ ಪುಟ್ಟ ಹುಟ್ಟಿದ್ದು ಊರಲ್ಲಿ ಇರ್ಬೇಕನ್ಸುತ್ತೆ. 6 ಮಂತ್ ಬೇಬಿಯಿಂದನೂ ಬ್ಯಾಂಗ್ಳೂರಲ್ಲೇ ಇರೋದು. ನಮಗೆ ಯಾವ ಊರು ಅಡ್ಜಸ್ಟ್ ಆಗಲ್ಲ. ನನಗೆ ಅಡ್ಜಸ್ಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಪುಟ್ಟಂಗೆ ಅಡ್ಜಸ್ಟ್ ಆಗಲ್ಲ. ಊರಿಗೆ ಹೋಗೋ ಇದಿಲ್ಲ. ನಾವು ತೊಗೊಳೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಬಟ್ ನಾವು ತೊಗೊಳೋದು ಬೆಂಗಳೂರಲ್ಲೇ ಮನೆ ತೊಗೋತೀವಿ, ಇಲ್ಲೇ ಇರ್ತೀವಿ, ಇಲ್ಲೇ ನಮ್ಮ ಜೀವನ ಮಾಡ್ತೀವಿ. ಇಲ್ಲೇ ಮನೆ ತೊಗೊಂಡು ನಮ್ಮ ಏನು ಬೇಕು, ನಮ್ಮ ಡ್ರೀಮ್ಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ, ಯಾರ್ದು ತೊಂದರೆ ಇಲ್ದಿರ ಆರಾಮಾಗಿ 3 ಹೊತ್ತು ತಿನ್ಕೊಂಡು ಆರಾಮಾಗಿ ಜಾಲಿಯಾಗಿದ್ದೀವಿ. ಸಾಕಷ್ಟೇ, ನನ್ನ ಪ್ರಕಾರ ಅಷ್ಟೇ ಸಾಕು. ನಿನ್ನ ಪ್ರಕಾರ? ನನ್ನ ಪ್ರಕಾರ ಏನಿಲ್ಲ, ನೀರಿನ ಗುಳ್ಳೆ ಅಷ್ಟೇ ಅಲ್ವಾ. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಅಂಥದ್ರಲ್ಲಿ ಇರೋ ಅಷ್ಟು ದಿವಸ ಚೆನ್ನಾಗಿರ್ಬೇಕು, ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು ಅಲ್ವಾ. ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು. ಇದು ನನ್ನ ಒಂದು ಪಾಲಿಸಿ, ನನ್ನ ಪಾಲಿಸಿನೇ ಅದು. ನನ್ನ ಕೆಲ ಒಳ್ಳೇದು ಮಾಡೋಕ್ಕಾಗಿಲ್ವ, ಒಳ್ಳೇದು ಮಾತಾಡೋಕ್ಕಾಗಿಲ್ವಾ, ಆದರೆ ಇನ್ನೊಬ್ರಿಗೆ ನಾನು ಕೆಟ್ಟದ್ದು ಮಾತಾಡಲ್ಲ. ಮಾತಾಡಿದ್ರೆ ಮಾತಾಡ್ತೀನಿ, ಅನವಶ್ಯಕವಾಗಿ ನಾನು ಯಾರಿಗೂ ಕೆಟ್ಟದನ್ನು ಬಯಸಲ್ಲ. ಒಬ್ಬರನ್ನ ನೋಡಿ ಅಸೂಹೆ ಪಡಲ್ಲ. ಅವ್ರು ಚೆನ್ನಾಗಿ ದುಡಿತಾ ಇದ್ದಾರಲ್ವ, ಸೊ ನಾವು ಅದೇ ಥರ ದುಡಿದ್ರೆ ನಾವು ಅದೇ ಥರ ಆಗ್ಬೋದು ಅಂತ ನಾನು ಅಂದ್ಕೊತೀನಿ. ಅವರು ದುಡಿದ್ರು ಚೆನ್ನಾಗಿ, ಅವ್ರು ಹಾಳಾಗೋಗ್ಲಿ ಆ ಥರ ಅಂತೂ ಮಾಡೋಕ್ಕೆ ನಾವು ಅಂದ್ಬಿಟ್ರೆ ಅವ್ರು ಹಾಳಾಗ್ಬಿಡ್ತಾರ. ಅದು ದಡ್ಡತನ ಆ್ಯಕ್ಚುಲಿ. ಅದೇ ಎಜುಕೇಟೆಡು ಅನ್ಎಜುಕೇಟೆಡ್ ಥರ ಆಡ್ತಾರೆ ನೋಡಿ, ಆ ಥರ. ಅನ್ಎಜುಕೇಟೆಡ್ಗಳು ಎಷ್ಟು ಚೆನ್ನಾಗಿ ಥಿಂಕ್ ಮಾಡ್ತಾರೆ, ಈ ಎಜುಕೇಟೆಡ್ಗಳೇ ಈ ಥರ ಥಿಂಕ್ ಮಾಡೋದು. ಅರ್ಧಂಬರ್ಧ ತಿಳ್ಕೊಳ್ಳೋದು, ಏನೇನೋ ಬಾಯಿಗೆ ಬಂದಾಗ ಮಾತಾಡೋದು, ಈ ಥರ ಮಾತಾಡ್ತಾರೆ. ನೀನು ನಾನಲ್ಲವ, ನಾನು ಯಾರ ಬಗ್ಗೆನೋ ನೀನು ಮಾತಾಡೋದು. ನಾನಾಯ್ತು ಅಲ್ಲ, ನನ್ಗೇನು ಗೊತ್ತಾ, ನಾನು ನಿನ್ನೆ ನೀನು ಆ ವಿಷಯ ಕೇಳ್ದಲ್ಲ, ಐ ಥಿಂಕ್ ನಿಂಗೇನೋ ಬೇಜಾರಾಯ್ತೇನೋ ಅಂತ ನಾನು ನಿನಗೆ ಕೇಳ್ದೆ. ನೀನು ಆ ಟಾಪಿಕೇ ಮರೆತೋಗೈತೆ ನೋಡಿ. ಈ ಥರ ನಮ್ಮ ಮನೆಯವರು ಆ ಟಾಪಿಕೇ ಮರೆತುಬಿಟ್ಟಿರ್ತಾರೆ, ನಾನೇ ನೆನ್ಪು ಮಾಡ್ದಂಗೆ ಐತೆ ಅನ್ಸುತ್ತಲ್ವಾ. ಸರಿ ಬಿಡಾಯ್ತು, ಹೋಗ್ಲಿ. ಹುರ್ಕೊಳ್ಳೋರೆಲ್ಲ ಹುರ್ಕೊಳ್ಳಿ. ಫೋನ್ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಕೆಲಸ, ಮನೆ, ತಿನ್ನು, ಉಣ್ಣು, ಮಲಗು ಅಷ್ಟೇ. ಇನ್ನೇನು ಹೇಳಿದೇನು ನೆನಪಿರಲ್ಲ, ಎಲ್ಲ ಮರ್ತುಬಿಟ್ಟಿರ್ತಾರೆ.
ಸೊ ಅದೇ ಬೆಸ್ಟ್. ನಾನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತೀನಿ, ಆದರೆ ನಮ್ಮ ಮನೆಯವ್ರು ಹಂಗಲ್ಲ. ಅಲ್ಲಿದೆ ನಾನು ಹೇಳಿದ್ದನ್ನೇ ಕೆಲವೊಂದ್ಸಲಿ ಮರ್ತುಬಿಟ್ಟಿರ್ತಾರೆ. ಇನ್ನು ಯಾರ್ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ಸುಮ್ಮನೆ ಇರ್ತಾರ, ಆ ಥರ ಮಾತಾಡೋರು ಇರ್ತಾರೆ. ಅಂಥವ್ರಿಗೆ ಉರಿಸ್ಬೇಕಷ್ಟೇ. ಕೂಸು ಮುಟ್ಬಾರ್ದು ಚಿನ್ನು. ಬಾಯಿ ಕಡೆ ಬಾಯಿಲಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ನೆನ್ನೆ ವ್ಲಾಗ್ನೇ ಇವತ್ತು ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಮ್ಮ ಮನೇಲಿ ಚಿತ್ರಾನ್ನ ಮಾಡಿದ್ರು. ಇವಾಗ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಬೇಕು ಮತ್ತು ಮುದ್ದೆನ ಮಾಡಬೇಕು. ಇಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇರುವಂತಹ ಒಂದು ಬೇಳೆ ಉಪ್ಪು ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು, ನುಗ್ಗೆ ಸೊಪ್ಪಲ್ಲಿ ಮಾಡುವಂಥದ್ದು. ಇವಾಗ ರೆಸಿಪಿನ ತೋರಿಸ್ತೀನಿ. ಡೆಫಿನೆಟ್ಲಿ ಇದನ್ನ ಒಂದ್ಸಲಿ ಟ್ರೈ ಮಾಡಿ. ಮುದ್ದೆಗಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಮಕ್ಕಳಿಗೂ ಕೂಡ ಈ ಒಂದು ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು. ಉಪ್ಸಾರು ಮಾಡಿದಾಗ ಅನ್ನದ ಜೊತೆ ಉಪ್ಪು ಸಾಂಬಾರನ್ನ ಹಾಕಿ ಸೊಪ್ಪೆಲ್ಲ ಹಾಕಿ ಕೊಟ್ಟು ತುಂಬ ಅಂದರೆ ತುಂಬ ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ ಇದರಲ್ಲಿ. ಸೊ ಅದನ್ನ ವಾರಕ್ಕೆ ಒಂದ್ಸಲಿ ಆದ್ರೂ ತಿನ್ನಲೇಬೇಕು. ಇವಾಗ ನಮ್ಮ ಮನೆಯಿಂದ ಊರಿಂದ ತಂದಿರೋದು ಇದು. ಸೊ ಅದಕ್ಕೋಸ್ಕರ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಸ್ಪ್ರೇ ಅದು ಇದು ಏನು ಮಾಡಿರಲ್ಲ, ಔಷಧಿ ಎಲ್ಲ ಹೊಡೆದಿರಲ್ಲ. ಸೊ ಅದರಿಂದ ನಮ್ಮ ಹಿತ್ತಲಲ್ಲೇ ಬೆಳೆದಿದ್ದು. ನಿನ್ನೆ ಅಮ್ಮ ಬಂದ್ರಲ್ಲ, ಸೊ ಅವಾಗ ತೊಗೊಂಡು ಬಂದರು. ಇವಾಗ ನಾನು ರೆಸಿಪಿನ ತೋರಿಸ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿ ಹೇಳಿ ಅಷ್ಟೇ. ನೋಡೋಣ ಇವತ್ತು ಡೇ ಯಾವ ಥರ ಹೋಗುತ್ತೆ ಏನು ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ರೆಸಿಪಿನ. ನಾನು ನುಗ್ಗೆ ಸೊಪ್ಪನ್ನ ತೊಳೆದು ಹಾಕ್ಕೊಂಡಿದ್ದೀನಿ. ಒಂದು 5-6 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಬೇಳೆನೂ ಕೂಡ ತೊಳೆದು ಹಾಕಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇದನ್ನು ಒಂದು 2ರಿಂದ 3 ವಿಜಿಲ್ ಬರ್ಸ್ಬೇಕು. ಇಲ್ಲಿ ಮುದ್ದೆಗೂ ಕುದೀತಾ ಇದೆ ನೀರು, ಮುದ್ದೆ ಮಾಡಬೇಕು. ಅನ್ನ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಒಂದು ಸ್ವಲ್ಪ ಗೆಣಸಿತ್ತು, ಗೆಣಸು ಬೇಯಿಸಿದೆ. ಇವಾಗ ಆಲ್ರೆಡಿ ಟೈಮಿಂಗ್ಸ್ 1 ಗಂಟೆ ಆಗಿದೆ. ಸ್ವಲ್ಪ ಪಟ ಅಂತ ಅಡುಗೆ ಮಾಡಬೇಕು. ಹೊಟ್ಟೆ ಸಿಗ್ತಾ ಇದೆ. ಇವತ್ತು ಬೆಳಗ್ಗೆ ಜಾಸ್ತಿ ತಿಂದಿಲ್ಲ, ಒಂದು ಚೂರು ತಿಂದೆ ಚಿತ್ರಾನ್ನ. ಕೌಶಿಕ್ ಶಾಪ್ಗೆ ಹೋಗಿದ್ದಾನೆ, ಗಲಾಟೆ ಮಾಡ್ತಾ ಇದ್ದ. ಇದೆಲ್ಲ ಬಿಡ್ತಾ ಇರಲಿಲ್ಲ, ಸುಮ್ಮನೆ ತೀಟೆ ಮಾಡ್ತಾ ಇದ್ದ ಅಂದ್ಬಿಟ್ಟು ಪುಟ್ಟ ಬಂದು ಕರ್ಕೊಂಡು ಹೋಗಿದ್ದಾನೆ. ಇನ್ನೇನು ಸ್ವಲ್ಪ ಹೊತ್ತು ಅವ್ನು ಬರೋ ಅಷ್ಟು ನಾನು ಅಡುಗೆನ ಪಟ ಅಂತ ಮಾಡಾಕ್ಬಿಡ್ಬೇಕು. ಬೇಗ ಮಾಡಿಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಇಲ್ಲಿ ಖಾರನ ರೆಡಿ ಮಾಡ್ತಾ ಇದ್ದೀನಿ. ರೆಡ್ ಕಲರು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ, ಮಾಮೂಲಿ ಕೆಂಪನ ಖಾರ ಮಾಡ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಸಾಂಬಾರಿಗೆ ಖಾರ ಅಂತೂ ಇರಲೇಬೇಕು. ನಾರ್ಮಲಾಗಿ ಹಸಿಮೆಣ್ಸಿನ್ಕಾಯಿ ಖಾರನೂ ಆಗುತ್ತೆ, ಅಥವಾ ಈ ಥರ ರೆಡ್ ಖಾರನೂ ಆಗುತ್ತೆ. ಇಲ್ಲಿ ನಾನು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಕಂದರೆ ಬಾಡಿಗೆ ಮೆಣಸಿನ್ಕಾಯಿನೂ ಕೂಡ ತೊಗೊಬೋದು, ಯಾವುದಿದೆ ಅದನ್ನು ತೊಗೊಬೋದು. ಆಮೇಲೆ ಒಂದು 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ದೊಡ್ಡ ಪೀಸಿನೇ ಅದು. ಒಂದು 5-6 ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದಿಷ್ಟು ಈ 3 ಹುರಿದು ಇಟ್ಕೊಂಡಿದ್ದೀನಿ. ಇದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಈಗ ಖಾಲಿ ಆಗಿಬಿಟ್ಟಿದೆ, ಇವಾಗ ಹೋಗಿ ತೊಗೊಬರೋಕ್ಕಾಗಲ್ಲ. ಸೊ ಅದರಿಂದ ಹಾಕ್ತಾಯಿಲ್ಲ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಿಗೆ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ, ಮುಗಿದೋಯ್ತು. ಇದ್ರ ಬದಲು ನಿಮಗೆ ಹಸಿಮೆಣ್ಸಿನ್ಕಾಯಿ ಇತ್ತು ಅಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ನಮ್ಮಲ್ಲಿ ಹಸಿಮೆಣ್ಸಿನ್ಕಾಯಿ ಇದೆ, ಬಟ್ ನಾನು ಹಾಕೋತಾ ಇಲ್ಲ, ಇದನ್ನೇ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ರೊಟ್ಟಿಗೆಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ. ಅದಕ್ಕೋಸ್ಕರ ನಾನು ಈ ಥರ ರೆಡ್ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಉಪ್ಪು ಸಾಂಬಾರು ಖಾರ ಇದಿಷ್ಟೇ. ಮಧ್ಯಾಹ್ನ ಮುದ್ದೆ ಮಾಡಿದ್ದೆ. ಅದೊಂದು ಚಿಕ್ಕ ಮುದ್ದೆ ಇಟ್ಟಿದ್ದೆ. ಏನಕ್ಕಂದರೆ ರಾಗಿ ಅಂಬ್ಲಿ ಮಾಡೋಣ ಅಂತಂದ್ಬಿಟ್ಟು ಇದನ್ನು ನಾನು ಚೆನ್ನಾಗಿ ಕಿವುಚಿ, ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಕಿವುಚಿದ್ದೀನಿ. ಏನೂ ಆಗ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ.
ಇದಕ್ಕೆ ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹಾಕ್ತಾ ಇದ್ದೀನಿ. ಫಸ್ಟ್ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ. ಗಂಟಿಲ್ಲದೆ ಇರೋ ಥರ ಏನು ಮುದ್ದೆನ ಚೆನ್ನಾಗಿ ಕಿವುಚ್ಕೋಬೇಕು. ಗಂಜಿ ಆದರೆ ಗಂಟು ಬರಲ್ಲ. ಆದರೆ ಮುದ್ದೆ ಮಾಡಿಬಿಟ್ಟು ಆಮೇಲೆ ಗಂಜಿ ಮಾಡ್ಕೊತೀವಿ ಅಂದರೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಗಂಟು ಬರೋ ಚಾನ್ಸಸ್ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಹಿಂಗೆ ನೀಟಾಗಿ ಇದು ಮಾಡ್ಕೊಬೇಕು. ಇದಕ್ಕೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಫಸ್ಟೇ ಉಪ್ಪು ಹಾಕ್ಬಿಟ್ಟು ಏನಾಗುತ್ತೆ ಅಂದರೆ ಉಪ್ಪು ಹಾಕ್ಬಿಡುತ್ತೆ. ಇವಾಗ ನೀರು ಎಷ್ಟು ಬೇಕಷ್ಟು ನೀರು ಹಾಕೋತಾ ಇದ್ದೀನಿ. ಇದು ಆಲ್ಮೋಸ್ಟ್ ತೆಳುವಾಗಿರಬೇಕು, ಗಟ್ಟಿ ಇರಬಾರ್ದು. ಗಂಜಿ ಯಾವಾಗಲೂ ಗಟ್ಟಿ ಇರಬಾರ್ದು, ತೆಳುವಾಗಿರಬೇಕು. ಆವಾಗ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ನನಗೆ ಈ ಥರ ಇಷ್ಟ. ನಮ್ಮಮ್ಮನ ಮಾಡ್ತಾರೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ನಾನಿವತ್ತು ಏನೂ ಹಾಕ್ತಾಯಿಲ್ಲ, ಫುಲ್ ಪ್ಲೇನ್ ಇಷ್ಟೇ. ಹಾಗೆ ಹೋಯಿತು. ಬೇರೇನೇನು ಹಾಕಿಲ್ಲ. ಬೇಕಂದ್ರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಜೀರಿಗೆನೂ ಹಾಕೋಬೋದು. ನಾನು ಏನೂ ಹಾಕ್ತಾಯಿಲ್ಲ, ಹಾಗೆ ಕುಡಿತಾ ಇದ್ದೀನಿ. ಇದಕ್ಕೆ ಮೇನು ಉಪ್ಪನ್ನ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿ ಅದ್ವಾಗ ಹಾಕೊಬೇಕು. ಕಡಿಮೆ ಆದರೂ ಚೆನ್ನಾಗಿಲ್ಲ, ಜಾಸ್ತಿ ಆದರೂ ಚೆನ್ನಾಗಿಲ್ಲ. ಮುದ್ದೆನ ಚೆನ್ನಾಗಿ ಕಿವುಚ್ಕೋಬೇಕು. ಗಂಟಿದ್ರೆ ಒಂಥರ ಅನಿಸುತ್ತೆ, ಇಷ್ಟ ಆಗಲ್ಲ. ನನಗೆ ಇಷ್ಟ ಆಗಲ್ಲ. ಬೆಳಗಿನ ಟೈಮ್ ಕುಡಿದ್ರೆ ತುಂಬಾ ಒಳ್ಳೆಯದು. ನಾನು ಸಂಜೆ ಈವ್ನಿಂಗ್ ಕುಡಿತಾ ಇದ್ದೀನಿ. ಅವಾಗ ಶಾಪ್ಗೆ ಹೋಗಬೇಕು. ಚೆನ್ನಾಗಿ ಗಂಜಿ ಕುಡ್ಕೊಂಡು ಹೋದರೆ ಬರೋವರೆಗೆ ಆರಾಮಾಗಿರುತ್ತೆ. ಇಲ್ಲಾಂದರೆ ನಾನಂತೂ ನಮ್ಮ ಪುಟ್ಟನ ತಲೆ ತಿಂತೀನಿ. ಅದು ಅದು ತಗೋಬೇಕು. ತುಂಬಾ ಒಳ್ಳೆಯದು ಆರೋಗ್ಯಕ್ಕಿದು. ಸಾಕು. ಇದು ನಮ್ಮ ಅಮ್ಮನ ಮಾಡಿ